ಕಾರ್ತೀಕ ಪುರಾಣದ 19ನೆಯ ಅಧ್ಯಾಯ. ಚಾತುರ್ಮಾಸ್ಯ ವ್ರತ ಫಲವು. ನೈಮಿಷಾರಣ್ಯದಲ್ಲಿ ಮುನಿಗಳೆಲ್ಲರೂ ಪುರಾಣ ಪುರುಷ, ಪುರುಷೋತ್ತಮ, ಗಜೇಂದ್ರ ರಕ್ಷಕ, ಆದಿ ಮಧ್ಯಾಂತರಹಿತ, ಧ್ರುವ ಸಂರಕ್ಷಕ, ದ್ರೌಪದಿ ಮಾನ ಸಂರಕ್ಷಕ, ಪ್ರಹ್ಲಾದ ವರದ, ಭಕ್ತ ಜನವಶಂಕರ, ತ್ರಿಪುರಾಂತಕ, ಮುರಾರಿ, ದೇವಾದಿದೇವ, ವೈಕುಂಠವಾಸ, ಗರುಡ ವಾಹನಾರೂಢ, ಸರ್ವಜೀವಾಧಾರ, ಜಗದ್ರಕ್ಷಕ, ಅಚ್ಯುತ, ಜನಾರ್ದನ, ಉಪೇಂದ್ರ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣುವೇ, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪ್ರದ್ಯುಮ್ನ, ಅಧೋಕ್ಷಜ, ನಾರಸಿಂಹ ಹರಿಯೇ ಎಂದು ಅನೇಕ ವಿಧವಾಗಿ ಸ್ತೋತ್ರ ಮಾಡಿದರು. ನಂತರ ಅಲ್ಲಿದ್ದ ಮುನಿಶ್ರೇಷ್ಠರಲ್ಲೆಲ್ಲ ಜ್ಞಾನವಂತನೂ ದೊಡ್ಡವನೂ ಆದ ಜ್ಞಾನಸಿದ್ಧನೆಂಬ ಮುನಿಯು ಪರತತ್ವರೂಪ, ನೀನು ವೇದ ವೇದ್ಯವೆಂದು ಸೂರ್ಯಚಂದ್ರರೇ ನಿನ್ನ ಕಣ್ಣುಗಳಾಗಿ ಉಳ್ಳವನೆಂದು ಹೇಳುತ್ತಾರೆ. ಬ್ರಹ್ಮ ರುದ್ರಾದಿಗಳಿಂದ ಕೊಂಡಾಡಲ್ಪಟ್ಟವನು, ನಿತ್ಯನು, ಸೃಷ್ಟಿ ಸ್ಥಿತಿ ಲಯಗಳನ್ನು ಕೃಪೆ ಮಾಡುವವನು, ಭಕ್ತರಿಗೂ ಸಂಸಾರ ಬಂಧನದಲ್ಲಿರುವವರಿಗೂ ಸ್ಥಾವರ ಜಂಗಮಾದಿಗಳಾದ 84 ಲಕ್ಷ ಜೀವರಾಶಿಗಳಿಗೂ ಅವರವರ ಪುಣ್ಯ ಪಾಪ ಕರ್ಮವಶದಿಂದ ಲಭಿಸುವ ಫಲಗಳನ್ನು ಕೊಡುವವನೂ ಆದ ನಿನಗೆ ನಮಸ್ಕಾರವು. ನನ್ನನ್ನು ಈ ಸಂಸಾರ ಬಂಧನದಿಂದ ಉದ್ಧರಿಸು. ನೀನು ಅವಾಜ ಮಾನಸ ಗೋಚರನು, ಚಿದಾನಂದ ಸ್ವರೂಪನು ಆಗಿರುವೆ. ನೀನು ಸಕಲ ಪ್ರಾಣಿಗಳಲ್ಲಿ ಜಠರಾಗ್ನಿ ರೂಪದಲ್ಲಿದ್ದು ಮಾನವರು ಭುಜಿಸುವ ಚತುರ್ವಿಧ ಅನ್ನಗಳನ್ನು ಪಚನವಾಗುವಂತೆ ಮಾಡಿ ಶರೀರಕ್ಕೆ ಬಲವನ್ನು ಕೊಡತಕ್ಕ ಪ್ರಭುವು. ಬ್ರಹ್ಮನೇ ಆದಿಯಾಗಿ ಗಿಡಗಳು, ಬೆಟ್ಟಗಳು ಇವುಗಳಲ್ಲೆಲ್ಲ ವಾಸಿಸುವ ಜೀವರಾಶಿಗಳೆಲ್ಲ ನಿನ್ನಿಂದ ಉದ್ಭವವಾದುದೇ ಆಗಿದೆಯಲ್ಲದೆ ಬೇರಾವುದೂ ಅಲ್ಲ. ಆದುದರಿಂದಲೇ ನಿನ್ನನ್ನು ಪರಾತ್ಪರನೆಂದು ಕರೆಯುವರು. ವ್ಯಾಸಾದಿ ಮುನಿಪುಂಗವರಿಂದ ಅರ್ಚಿಸಲ್ಪಡುವ ನಿನಗಿದೋ ನಮಸ್ಕಾರವು. ನಿನ್ನನ್ನು ನಂಬಿ ಭಜಿಸುವವರು ಸಂಸಾರ ಸಾಗರದಿಂದ ಮುಕ್ತರಾಗುವರು. ಯಾವ ಮನುಷ್ಯನೇ ಆಗಲಿ ನಿನ್ನನ್ನು ನಂಬಿದರೆ ಅವನ ಪಾತಕವೆಲ್ಲವೂ ನಶಿಸುವವು. ಎಲೈ ಪುಂಡರೀಕಾಕ್ಷ, ನನ್ನನ್ನು ರಕ್ಷಿಸು ಎಂದು ಸ್ತೋತ್ರ ಮಾಡುತ್ತಿದ್ದ ಜ್ಞಾನಸಿದ್ಧನನ್ನು ಕುರಿತು ಶ್ರೀಹರಿಯು ಮಂದಹಾಸವನ್ನು ಬೀರುತ್ತಾ ಈ ರೀತಿ ಹೇಳಿದನು. ಎಲೆ ಜ್ಞಾನಸಿದ್ಧನೇ, ನೀನು ನನ್ನನ್ನು ಸ್ತೋತ್ರ ಮಾಡಿದುದನ್ನು ಕೇಳಿ ನನಗೆ ಅತ್ಯಾನಂದವಾಯಿತು. ನಿನ್ನಲ್ಲಿ ನನಗೆ ದಯೆಯುಂಟಾಗಿದೆ. ಆದುದರಿಂದ ನಿನಗಿಚ್ಛೆಯಾದ ಯಾವುದಾದರೊಂದು ವರವನ್ನು ಕೇಳಿಕೊ ಎಂದನು. ಆಗಲ ಜ್ಞಾನಸಿದ್ಧನು, ಎಲೈ ಕೃಪಾನಿಧಿಯೇ, ನನಗೆ ಸರ್ವಕಾಲ ಸರ್ವಾವಸ್ಥೆಯಲ್ಲಿಯೂ ನಿನ್ನ ಪಾದ ಪದ್ಮಗಳಲ್ಲಿಯೇ ಮನಸ್ಸು ನಿಲ್ಲುವಂತೆ ಅನುಗ್ರಹಿಸು ಎಂದು ಜ್ಞಾನಸಿದ್ಧನು ವರವನ್ನು ಬೇಡಿದನು. ಹಾಗೆಯೇ ಆಗಲಿ ಎಂದು ಶ್ರೀ ಮಹಾವಿಷ್ಣುವು ಹೇಳಿದುದಲ್ಲದೆ ಇನ್ನೊಂದು ವರವನ್ನು ಕೇಳಿಕೊ ಎಂದು ಹೇಳಿ ಶ್ರೀ ಮಹಾವಿಷ್ಣುವು, ಪ್ರಪಂಚದಲ್ಲಿ ಅನೇಕರು ದುರಾಚಾರಿಗಳಾಗಿಯೂ ಬುದ್ಧಿಹೀನರಾಗಿಯೂ ಇರುವರು. ಅವರ ದುರಿತಗಳೆಲ್ಲವೂ ಪರಿಹಾರವಾಗುವಂತೆ ಒಂದು ವ್ರತವನ್ನು ಕಲ್ಪಿಸುತ್ತೇನೆ. ಅದು ಅತ್ಯಂತ ಸುಖಕರವಾದುದು. ನಾನು ಆಷಾಢ ಶುದ್ಧ ಏಕಾದಶಿ ದಿನ ಪ್ರತಿ ವರ್ಷದಲ್ಲೂ ಲಕ್ಷ್ಮೀ ಸಮೇತನಾಗಿ ಶೇಷನೆಂಬ ಹಾವಿನ ಮೇಲೆ ಕ್ಷೀರ ಸಮುದ್ರದಲ್ಲಿ ಮಲಗಿ ಸುಖನಿದ್ರೆಯಲ್ಲಿರುವೆನು. ಮತ್ತೆ ಕಾರ್ತೀಕ ಶುದ್ಧ ಏಕಾದಶಿ ದಿನ ಭಾರ್ಯ ಸಮೇತನಾಗಿ ಸುಖನಿದ್ರೆಯಿಂದ ಎಚ್ಚೆತ್ತು ಕ್ಷೀರ ಸಮುದ್ರವನ್ನು ಬಿಡುವೆನು. ಯಾವ ಮನುಜನೇ ಆಗಲಿ ನನಗೆ ಪ್ರೀತಿ ಪುರಸ್ಸರವಾದ ಈ ಚಾತುರ್ಮಾಸ್ಯ ವ್ರತವನ್ನು ಆಚರಿಸುವನೋ ಅಂಥವನು ಸರ್ವಪಾಪ ವಿಮುಕ್ತನಾಗಿ ನನ್ನ ಸಾಯುಜ್ಯವನ್ನು ಹೊಂದುವನು. ಶಕ್ತಿ ಅವಕಾಶಗಳಿದ್ದು ಈ ವ್ರತವನ್ನು ಆಚರಿಸಿದವನು ತಪ್ಪದೇ ನರಕಕೂಪದಲ್ಲಿ ಬೀಳುವನು. ನೀವೆಲ್ಲರೂ ಆ ವ್ರತವನ್ನು ಆಚರಿಸಿ
ಇತರರಿಗೂ ಹೇಳುತ್ತಾ ಕಾಲವನ್ನು ಕಳೆಯಬೇಕು. ಆ ವ್ರತವನ್ನು ಆ ಕಾಲದಲ್ಲಿ ಆಚರಿಸದೇ ಇರುವವರು ಬ್ರಹ್ಮಘಾತುಕರಂತೆ ಪಾತಕವನ್ನು ಅನುಭವಿಸುವರು. ಹೀಗೆ ವ್ರತವನ್ನಾಚರಿಸಿದವರು ಜನ್ಮದ ಹಾದಿಯಲ್ಲಾಗಲಿ ಮುದಿತನದಲ್ಲಾಗಲಿ ಕಷ್ಟಗಳಿಲ್ಲದೆ ಇರುವರು. ನನ್ನಲ್ಲಿ ಯಾರಿಗೆ ಭಕ್ತಿ ಉಂಟು ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸಲು ಚಾತುರ್ಮಾಸ್ಯದಲ್ಲಿ ನಿದ್ರೆ ಮಾಡುವ ನೆಪದಲ್ಲಿ ಶೇಷಶಯ್ಯೆಯಲ್ಲಿ ಮಲಗಿರುವೆನು. ಈಗ ನೀನು ಮಾಡಿದ ಸ್ತೋತ್ರವನ್ನು ಓದಿದವರು ಕೇಳಿದವರು ನನ್ನ ಸಾನ್ನಿಧ್ಯದಲ್ಲಿ ಇರುವರು ಎಂದು ಹೇಳಿದನು. ಈ ವಿಧವಾಗಿ ಶ್ರೀ ಮಹಾವಿಷ್ಣುವು ಮಹರ್ಷಿಗಳಿಗೆ ವಚನವಿತ್ತು ಕಾರ್ತೀಕ ಶುದ್ಧ ಏಕಾದಶಿ ದಿನ ಲಕ್ಷ್ಮೀದೇವಿ ಸಹಿತ ಶೇಷನೆಂಬ ಹಾವಿನ ಮೇಲೆ ಪವಡಿಸಿದ್ದು ಕ್ಷೀರ ಸಮುದ್ರದಿಂದ ಮೇಲೆದ್ದನು. ಶ್ರೀ ಮಹಾವಿಷ್ಣುವು ಆದೇಶಿಸಿದ ಚಾತುರ್ಮಾಸ್ಯ ವ್ರತವನ್ನು ಕುರಿತು ನಿಮಗೆ ಹೇಳಿದೆನು. ಇದನ್ನೇ ಅಂಗೀರಸನು ಆ ವಿಕ್ರಮನಿಗೆ ತಿಳಿಸಿದನು. ಈ ವ್ರತವನ್ನು ಆಚರಿಸಲು ಸ್ತ್ರೀಯರಾಗಲಿ ಪುರುಷರಾಗಲಿ, ಸನ್ಮಾರ್ಗಿಗಳಾಗಲಿ ದುರ್ಮಾರ್ಗಿಗಳಾಗಲಿ, ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಯಾರೇ ಆಗಿರಲಿ, ಸುವಾಸನೀಯರಾಗಿರಲಿ, ವಿತಂತುವಾಗಲಿ, ಯೋಗಿಯಾಗಲಿ, ಅನಾಚಾರವಂತನೇ ಆಗಲಿ, ಎಲ್ಲರೂ ಭಗವತ್ ಪ್ರೀತಿಯುಳ್ಳವರೇ ಆಗಿದ್ದು ಅರ್ಹತೆಯುಳ್ಳವರಾಗಿರುತ್ತಾರೆ. ಯಾವ ಮನುಜನೇ ಆಗಲಿ ಈ ಚಾತುರ್ಮಾಸ್ಯ ವ್ರತವನ್ನಾಚರಿಸಿದುದೇ ಆದರೆ ಅಂಥವನು ವಿಷ್ಣು ಸಾಯುಜ್ಯವನ್ನು ಪಡೆಯುವನು. ಈ ವಿಧವಾಗಿ ಆಚರಿಸದವನು ಸ್ತ್ರೀಹಂತಕನು, ಗೋಹಂತಕನು, ಶಿಶುಹಂತಕನು, ಬ್ರಹ್ಮಘಾತಕನು ಹೊಂದುವ ಪಾಪ ಫಲಕ್ಕಿಂತಲೂ ಅಧಿಕ ಪಾತಕನಾಗುವನು. ಜ್ಞಾನಸಿದ್ಧನೇ ಮೊದಲಾದವರು ಈ ವ್ರತವನ್ನು ಆಚರಿಸಿ ವೈಕುಂಠವನ್ನು ಸೇರಿದರು. ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಚಾತುರ್ಮಾಸ್ಯ ವ್ರತಫಲವು ಎಂಬ 19ನೆಯ ಅಧ್ಯಾಯವು ಮುಗಿದಿದು. ಓಂ ಶಾಂತಿ ಶಾಂತಿ ಶಾಂತಿ.